ನಿನ್ನನ್ನು ಪೂಜಿಸು ನಾನೇ ಧನ್ಯ. ತಾಯಿ, ನನ್ನ ಪತಿ ಯಾವ ಅಮಂಗಳವೂ ಬಾರದಂತೆ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಿದ್ದಾರೆ. ಪ್ರಾಣೇಶ್ವರಿ, ಸ್ವಾಮಿ ಇದು ನಮಸ್ಕರಿಸುವೆನು. ಪ್ರಾಣೇಶ್ವರಿ, ನಿನಗೆ ಮಂಗಳವಾಗಲಿ. ಪ್ರಿಯೆ, ಈ ದಿನ ನಿನ್ನ ಮುಖಕಮಲವು ಆನಂದ ಸಾಗರದಲ್ಲಿ ತೇಲುತ್ತಾ ಅರಳಿದ ತಾವರೆಯಂತೆ ನಲಿದಾಡುತ್ತಿರುವುದಲ್ಲ. ಸ್ವಾಮಿ, ನನ್ನ ಮನೋರಥವನ್ನು ಅರಕೆ ಮಾಡಿ ಆ ದೇವಿಗೆ ಅರ್ಪಿಸಿ ಈ ನಿಮ್ಮ ಪಾದ ಪದ್ಮಗಳಿಗೆ ನಲಿಯುವೆನು ಸ್ವಾಮಿ. ಪ್ರಿಯೆ, ಪ್ರೇಮಾನುರಾಗ ಒಂದಾಗಿದೆ, ಪ್ರೇಮಾನುರಾಗ ಒಂದಾಗಿದೆ, ಏಕಾಂತವೇ ಹಾಯಾಗಿದೆ, ಪ್ರೇಮಾನುರಾಗ ಒಂದಾಗಿದೆ.
ರಾಗ ತಾಳದಿ ಆಡುತ್ತಾನಾಗಲಿ ಪ್ರೇಮಾನುರಾಗ ಒಂದಾಗಿದೆ. ಏಕಾಂತ ವೇಳೆ ಹಾಯಾಗಿದೆ ಪ್ರೇಮಾನುರಾಗ ಒಂದಾಗಿದೆ. ಪ್ರಾಣೇಶ್ವರಿ, ಈ ದಿನ ನಿನ್ನ ಮುಖವು ಚಂದ್ರನಂತೆ ಪ್ರಕಾಶಿಸುತ್ತಿರುವುದು. ದೇವಿ, ಸ್ವಾಮಿ, ನಿನ್ನ ಪೂಜಾ ವಿಶೇಷದಿಂದ ಪರಮೇಶ್ವರನನ್ನು ಮೆಚ್ಚಿಸಿ ವರಗಳನ್ನು ಪಡೆದಿರುವ ನನಗೆ ಈ ತ್ರಿಭುವನದಲ್ಲಿ ಯಾರು ತಾನೇ ಸಮನಿರುವರು? ಇಂತಹ ರಣಭಯಂಕರನಾದ ನನಗೆ ದೇವಿಯ ಅನುಗ್ರಹ, ಪೂಜಾ ವಿಶೇಷ ಧುರೀಣಳಾದ ನಿನ್ನ ಶೌರ್ಯ ಗಾಂಭೀರ್ಯಕ್ಕೂ ಭಾವನೆ ಭಕ್ತಿಗಳಿಗೂ ಆ ಪರಮೇಶ್ವರನು ಸದಾಕಾಲ ಯಾವಾಗಲೂ ನಮ್ಮನ್ನು ಹಿಂಬಾಲಿಸಿ ಬೆಂಗಾವಲಾಗಿರುವನು. ಪ್ರಾಣೇಶ್ವರಿ, ಹೌದು ಪ್ರಾಣೇಶ್ವರ. ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ, ಇದೇ ಮಹಾಸುದಿನ. ಸಮಾನ ಸೌಖ್ಯವ ಸಂಘಟಿಸಿದನು ಇದೇ ಮಹಾಸುದಿನ. ಸೌಖ್ಯವ ಸಂಘಟಿಸಿದನು ಇದೇ ಮಹಾಸುದಿನ. ಪ್ರಾಣೇಶ್ವರ, ಬಯಸಿದ ಕೋರಿಕೆ ಭ್ರಮಿಸಿದೆಯ ಭಯವೊದಗುತ್ತೆ ಮೊದವೊದಗಿಹುದೋ. ಬಯಸಿದ ಕೋರಿಕೆ ಭ್ರಮಿಸಿದೆಯ ಭಯವೊದಗುತ್ತೆ ಮೊದವೊದಗಿಹುದೋ. ಕೋಮಲಾಂಗಿ ನೀನೆಗೆ ತುರೆ, ಕೋಮಲಾಂಗಿ ನೀನೆಗೆ ತುರೆ, ಶ್ಯಾಮ ಸುಂದರಿ, ಶ್ಯಾಮ ಸುಂದರಿ. ಸರಸ ನೀರೇ ಸರಸ ನಯನೇ, ಸರಸ ನೀರೇ ಸರಸ ನಯನೇ, ಕೊಡುವೆ ನಿಜಗುಣ ರಮಣಿ. ನೀನೇ ಜಗದೊಳು ಬಲು ಚತುರೆ, ನೀನೇ ಜಗದೊಳು ನೀನೇ ಜಗದೊಳು ಬಲು ಚತುರೆ, ಅತಿ ಮುದದಲ್ಲಿ ತಲಿನಲಿವ, ಪ್ರತಿಪತಿಗಳ ತೆರದಲ್ಲಿ ನಾವೀಗ. ಅತಿ ಮುದದಲ್ಲಿ ತಲಿನಲಿವ, ಪ್ರತಿಪತಿಗಳ ತೆರದಲ್ಲಿ ನಾವೀಗ. ಇದೇನೋಟ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದೀಯಾಟ ಕಂಡಂತೆ ಚೆಲುವಾನ ಸೋತಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದೇನೋಟ ಇದೀಯಾಟ ಕಂಡಂತೆ ಚೆಲುವಾನ ಸೋತಿ. ಕಂಡಂತೆ ಚೆಲುವಾನ ಸೋತಿ. ಅಂದು ನಿನ್ನ ಲೋಕದಲ್ಲಿ ತಿರುಗಾಡಿದೆ, ನಿನ್ನ ಮಾತು ಅಂದು ನಿನ್ನ ಲೋಕದಲ್ಲಿ ತಿರುಗಾಡಿದೆ, ನಿನ್ನ ಪ್ರೀತಿ ತುಂಬಿದ ಸೋದರಿ. ಇದೇನೋಟ ಇದೀಯಾಟ
ಪ್ರಾಣೇಶ್ವರಿ, ನೀನು ದೇವಿಯ ಕೃಪೆಗೆ ತುಂಬಾ ಪ್ರೀತಿ ಪಾತ್ರಳು. ಆದ್ದರಿಂದ ಪ್ರಸಾದವನ್ನು ಕೊಟ್ಟು ಕರ್ಪೂರದ ಆರತಿಯನ್ನು ಕೊಡು ದೇವಿ. ಹಾಗೆ ಆಗಲಿ ಸ್ವಾಮಿ. ನಮ್ಮಿಷ್ಟ ದೇವತೆಯನ್ನು ಆರಾಧಿಸುತ್ತಾ ನೀವು ಜಯಶಾಲಿಯಾಗಿ ಬನ್ನಿ. ಹಾಗೆ ಆಗಲಿ. ಇದೇನು ಸ್ವಾಮಿ, ಇದು ಅಪಶಕನವಲ್ಲವೇ? ಇದನ್ನು ಅಮಂಗಳಕರವೆನ್ನುವರು. ಪ್ರಾಣೇಶ್ವರ, ನನಗೇಕೋ ಭಯವಾಗುತ್ತಿರುವುದು. ಅಮಂಗಳ ದೇವಿ, ಈ ಅಮಂಗಳವು ನನಗಲ್ಲ, ನನ್ನ ವೈರಿಗಳಿಗೆ. ತ್ರಿಮೂರ್ತಿಗಳಿಂದಲೂ ನನಗೆ ಮರಣವಿಲ್ಲವೆಂಬುದನ್ನು ನೀನು ಚೆನ್ನಾಗಿ ಏರಿತಿರುವೆ. ಇನ್ನು ಈ ನರಮಾನವರು ನನ್ನನ್ನು ಏನು ತಾನೇ ಮಾಡಬಲ್ಲರು? ದೇವಿ, ಚಿಂತೆಯನ್ನು ಬಿಡು. ಏನೇ ಆದರೂ ಸ್ವಾಮಿ, ನಿಮಗೆ ಪೂಜಿಸಲು ಬಂದ ಈ ಜ್ಯೋತಿಯು ಗಡಗಡನೆ ನಡುಗು ಬಿಡು ಬೇಟೆಯ ಕಾಮಿನಿ ಅಂಗನಾಮಣಿಯೇ, ಬಿಡು ಬೇಟೆಯ ಕಾಮಿನಿ. ಅಧಿರಾಕ್ಷಿಯೇ ಮನದಲ್ಲಿ ಜಪಲ, ಅಧಿರಾಕ್ಷಿಯೇ ಮನದಲ್ಲಿ ಜಪಲ, ವಿಪರೀತವಾದ ತಿರುನುಡಿಗಳೆಂದು, ವಿಪರೀತವಾದ ತಿರುನುಡಿಗಳೆಂದು ಕಬಲೆ ಏರಿದು ಈ ಅಡ್ಡವಾದ ನುಡಿಯು. ಕಬಲೆ ಏರಿದು ಈ ಅಡ್ಡವಾದ ನುಡಿಯು, ಕರಳೆಯೇ ಗೆಲ್ಲಿಂದು. ಕರಳೆಯೇ ಗೆಲ್ಲಿಂದು, ನಿಂದೆಯೆಂದು ಮನವೇ, ಬಿಡು ಬೇಟೆಯ ಕಾಮಿನಿ ಅಂಗನಾಮಣಿಯೇ, ಬಿಡು ಬೇಟೆಯ ಕಾಮಿನಿ. ಸ್ವ ಏನೇ ಆದರೂ ನಾನು ಪ್ರೀತಿಯಿಂದ ಪೂಜಿಸಲು ಬಂದ ಈ ಜ್ಯೋತಿಯು ಗಡಗಡನೆ ಕೆಳಗೆ ಬಿದ್ದು ಆರಿ ಹೋಯಿತು. ಇದನ್ನು ನೋಡುತ್ತಿದ್ದರೆ ನನಗೆ ಬಹಳ ಭಯವಾಗುತ್ತಿರುವುದು ಸ್ವಾಮಿ. ದೇವಿ, ಹರಿಹರನನ್ನು ನಡೆದುವರಿದು ಮಾಡುವುದೇ ಬಗೆ. ಹರಿಹರನನ್ನು ನಡೆದುವರಿದು ಮನದಲ್ಲಿ ಚಿಂತನೆ ಮಾಡುವುದೇ. ಹರಿಹರಾದಿಗಳ ಒಡನೆ ಬರಲು ಯಮನಾಲಯಕ್ಕೆ ಕಳಿಸುವನು, ಯಮನಾಲಯಕ್ಕೆ ಕಳಿಸುವನು, ಯಮನಾಲಯಕ್ಕೆ ಕಳಿಸುವನು. ಸ್ವ ತಾವು ಬರುವುದು ಎಷ್ಟು ದಿನವಾಗುವುದೋ ಏನು? ಈ ನಿಮ್ಮ ಮುಖ ಕಮಲವನ್ನು ನಾನು ಯಾವಾಗ ನೋಡುವೆನೋ ಏನೋ. ಪ್ರಾಣೇಶ್ವರ, ಆದರೆ ನನ್ನ ಮನಸ್ಸಿನಲ್ಲಿ ತಳಮಳ ಉಂಟಾಗುತ್ತಿರುವುದು. ನೀವು ದಿಗ್ವಿಜಯಕ್ಕೆ ಹೋಗುವ ನನಗೆ ಸಂತೋಷ ಪಡೆಯುವ ಆಸೆ ಆಗುತ್ತಿರುವುದು ಸ್ವಾಮಿ. ಏನೇ ಆದರೂ ನನಗೆ ಭಯವಾಗುತ್ತಿರುವುದು. ಪ್ರಿಯೆ, ನಿನ್ನ ಮನಸ್ಸಿನಲ್ಲಿರುವ ಅಮಂಗಳದ ಚಿಂತೆಯನ್ನು ನೆನೆದು ವೃಥಾ ಏಕೆ ದುಃಖಿಸುತ್ತಿರುವೆ? ತ್ರಿಮೂರ್ತಿಗಳಿಂದಲೂ ನನಗೆ ಮರಣವಿಲ್ಲವೆಂಬುದನ್ನು ನೀನು ಚೆನ್ನಾಗಿ ಅರಿತಿರುವೆ. ಪ್ರಾಣೇಶ್ವರಿ, ನೀನು ಚಿಂತಿಸದೆ ಅಂತಃಪುರಕ್ಕೆ ತೆರಳು. ನಾನಿನ್ನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ಳುವೆನು. ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ, ಪಾರ್ಥ ಕೇಳಿದೆಯ
ಪಾರ್ಥ ಕೇಳಿದೆಯ ವೃಷಭಾಸುರನ ಚರ್ಮದಿ ಮಾಡಿದ ಅರ್ಜುನ ವೃಷಭಾಸುರನ ಚರ್ಮದಿ ಮಾಡಿದ ಮಾಯಾದಾನವ ಮರ್ಮವನರಿಯದೆ ಮಾತಾ ಮಾಯಾದಾನವ ಮರ್ಮವನರಿಯದೆ ಅರಿಗಳು ಅಡೆಯಿಡೆ ನಾದವ ಬೀರುದೆ ಅರಿಗಳು ಅಡೆಯಿಡೆ ನಾದವ ಬೀರುದೆ ತಿಳಿಯಲು ಅಸುರನ ನಗರಿಕೆ ನಾದವ ತಿಳಿಯಲು ಅಸುರನ ನಗರಿಕೆ ನಾದವ ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ ಪಾರ್ಥ ಕೇಳಿದೆಯ ಭೀಮನ ಸಾಹಸದಿಂದಲೇ ಇವುಗಳು ಭೀಮಸೇನ ಭೀಮನ ಸಾಹಸದಿಂದಲೇ ಇವುಗಳು ನಾಶವಾಗುವ ಕಾಲವು ಗತಿಸಿದೆ. ಅರ್ಜುನ ನಾಶವಾಗುವ ಕಾಲವು ಒದಗಿತು ತೀರಿತು ಅಸುರನ ಮಾದದ ನಾಳಿಕೆ ತೀರಿತು ಅಸುರನ ಮಾದದ ನಾಳುಕೆ ಸೀಳುವ ಭೀಮನ ಓಳುಗಳೆರಡಾಗಿ ಸೀಳುವ ಭೀಮನ ಓಳುಗಳೆರಡಾಗಿ ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ ಪಾರ್ಥ ಕೇಳಿದೆಯ 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 ಭೀಮಾರ್ಜುನರೇ ಅಲ್ಲಿ ಕಾಣುತ್ತಿರುವ ನಗಾರಿಗಳನ್ನು ಸದ್ದು ಮಾಡದೆ ನಾಶ ಮಾಡಿ ಬನ್ನಿ. ಭೀಮಾರ್ಜುನರೇ, ನಾವು ಈಗ ನಾಶ ಮಾಡಿದ ಆ 3 ಬೇರಿಗಳು ನರಭಕ್ಷಕನಾದ ವೃಷಭಾಸುರನ ಚರ್ಮದಿಂದ ಮಾಡಲ್ಪಟ್ಟವು. ಅವುಗಳನ್ನು ಜಯದ್ರಥನು ನಿರ್ಮಿಸಿದ್ದನು. ಶತ್ರುಗಳು ಬಂದಾಗ ತಮಗೆ ತಾವೇ ಶಬ್ದವನ್ನು ಮಾಡಿ ಜರಾಸಂಧನನ್ನು ಎಚ್ಚರಿಸುತ್ತಿದ್ದವು. ಅವುಗಳ ನಾಶದಿಂದ ಜರಾಸಂಧನಿಗೆ ದೊಡ್ಡ ಅನಿಷ್ಟವೇ ಬಂದು ಒದಗಿತು. ಪರಮಾತ್ಮ ಪಾರ್ಥ ಯೋಚನೆ ಬಿಡು ಬಿಡು ನೀ ದೇವಾ, ಯೋಚನೆ ಬಿಡು ಬಿಡು ನೀ ದುರ್ಲದಾನವತನ್ನು ಹಿಡಿದು ನಾರನದೋಳು ದುರ್ಲದಾನವತನ್ನು ಹಿಡಿದು ನಾರನದೋಳು ಹದವನ ಹುದುರುಳ ಸಿಡಿಯುತ್ತ ನಿಮಿಷದಲ್ಲಿ ನಿಮ್ಮಯ ಒಲಿಮೆಯು ನಮಗಿರಲೆಂದು ಯೋಚನೆ
ಸ್ವಾಮಿಯೇ, ಇನ್ನು ಅವನು ನಾಶವಾದಂತೆಯೇ ಸರಿ. ವಾಸುದೇವ ಬಲದುರ್ಗನ ಬಲಿ ಒಡೆದನ ಬಲತ್ಕಾರ ಹೃದಯದಲ್ಲಿ ವಾಸುದೇವ ಬಲದುರ್ಗನ ಬಲಿ ಒಡೆದನ ಬಲತ್ಕಾರ ಹೃದಯ ಉದರ ಪದರವ ಕೇಳಿದ ನಾನು ಉದರ ಪದರವ ಕೇಳಿದ ನಾನು ಉದರನ ಮರಿವೆ ಕೊಂಡಳು ನಾನು ಸಂಸಗೈದನು ಈಗಲೇ ಸಂಸಗೈದನು ಈಗಲೇ ಸಂಸಗೈದನು ಈಗಲೇ ವಾಸುದೇವ ಜಾಗೃತಾಗಿ ನಡಿ ಅವರನ್ನು ಈಗಲೇ ನಡಿ. ರುಕೋದರ, ಆತುರದಿಂದ ಕಾರ್ಯ ಸಾಧ್ಯ ಮಾಡಲಾಗದು. ನೀನಿನ್ನು ಸ್ವಲ್ಪ ನಿಲ್ಲು. ನಾವು ಬಂದಿರುವ ವಿಷಯವು ಜರಾಸಂಧನಿಗೆ ತಿಳಿಯಲಿಲ್ಲ. ಆದ್ದರಿಂದ ನಾವು ಹಿಂದುಗಡೆ ಬಾಗಿಲಿನಿಂದ ರಾಜ್ಯಗೃಹವನ್ನು ಪ್ರವೇಶ ಮಾಡೋಣ. ತಮ್ಮ ಅಪ್ಪಣಂತೆ ಆಗಬಹುದು ದೇವ. ಬನ್ನಿ. ವಿಜಯೀ ಭವ, ಜರಸಂಧ ಭೂಪಾಲನಿಗೆ ವಿಜಯೀ ಭವ. ಎಲೆ ಪ್ರೋತ್ತಮರೇ, ಎಲೆ ಪ್ರೋತ್ತಮರೇ, ಎಲೈ ವಿಪ್ರೋತ್ತಮರೇ, ಶಾಂತಿ ಕರ್ಮಗಳು ಸಾಂಗವಾಗಿ ನೆರವೇರಿದೆ. ಸಾರ್ವಭೌಮ, ಸಕಲವೂ ಸಾಂಗತವಾಯಿತು. ದೇವತಾ ಪ್ರಸಾದವನ್ನು ಸನ್ನಿಧಿಗೆ ಅರ್ಪಿಸಲು ಬಂದಿರುವೆವು. ಪರಮೇಶ್ವರನ ವರಪ್ರಸಾದಕ್ಕೆ ಪಾತ್ರನಾದ ನನಗೆ ಈ ಭೂಮಂಡಲದಲ್ಲಿ ಯಾರಿಗೂ ಎದುರೇ ಇಲ್ಲ. ನಾಗಪುರದ ಅರಸರು ನಮ್ಮವರೇ ಆಗಿರುತ್ತಾರೆ. ಆ ಪಾಂಡುವಿನ ಮಕ್ಕಳು ಪಶು ಪ್ರಾಣಿಗಳು. ಇನ್ನುಳಿದವರಾರು ಆ ದನ ಕಾಯುವ ಬಲ್ಲನು. ಅವನು ನನ್ನ ಕೈಗುಣವನ್ನು ಚೆನ್ನಾಗಿಯೇ ಬಲ್ಲವನಾದ್ದರಿಂದ ಅವನ ವಿಷಯದಲ್ಲಿ ನನಗೆ ಶಂಕೆಯೇ ಇಲ್ಲ. ಆದರೂ ಬೇರುಗಳು ಅಕಾರಣವಾಗಿ ಒಡೆದು ಹೋಗಿರುವುದರಿಂದ ಆಶ್ಚರ್ಯವಾಗುತ್ತಿರುವುದಲ್ಲ. ಜರಾಸಂಧ ಭೂಪಾಲನಿಗೆ, ಜರಾಸಂಧ ಭೂಪಾಲನಿಗೆ, ಜರಾಸಂಧ ಭೂಪಾಲನಿಗೆ. ಎಲೆ ವಿಪ್ರೋತ್ತಮರೇ, ಹೀಗೆ ಬನ್ನಿ. ನೀವು ಸುಖಾಗಮನವೇ? ನೀವು ಯಾರು? ಇಲ್ಲಿಗೆ ಬಂದ ಕಾರಣವೇನು? ಎಲ್ಲೋ ಮಾದಗ, ನಮ್ಮನ್ನು ಪ್ರತ್ಯಕ್ಷವಾಗಿ ಕಂಡರೂ ನಮ್ಮ ಪರಿಸ್ಥಿತಿಯು ನಿನಗೆ ತಿಳಿಯಲಿಲ್ಲವಲ್ಲವೇ? ಇದೇನು ನಿರ್ಮೋಕ್ತಿ? ಧನುಸ್ಸಿನಿಂದ ಜಿಡ್ಡುಗಟ್ಟಿರುವ ನಿಮ್ಮ ಭುಜಗಳು, ಕಠಿಣವಾದ ನಿಮ್ಮ ಕೈಗಳು ಶಸ್ತ್ರವಿದ್ಯಾ ಕೋವಿದರೆಂದು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಾಗುತ್ತಿರುವುದಲ್ಲ. ಆದರೆ ನೃಪನ ಸಭೆಯನ್ನು ಆ ದ್ವಾರದಿಂದ ಪ್ರವೇಶಿಸಿದ ನೀವು ಯಾರು? ನಿಮ್ಮ ನಡವಳಿಕೆ ಕಪಟವೋ ನಿಜವೋ ಒಂದೂ ತಿಳಿಯುತ್ತಿಲ್ಲವಲ್ಲ. ಮಾಗದ, ನಾವು ಕಪಟಿಗಳಲ್ಲ, ಸ್ಮಾತಕರತ ಪಾರಾಯಣರು. ಶತ್ರುವಿನ ಮನೆಯನ್ನು ದ್ವಾರಾಂತರದಿಂದ ಪ್ರವೇಶ ಮಾಡಬೇಕೆಂಬುದು ನೀತಿಶಾಸ್ತ್ರ ಸಮ್ಮತ. ಆದ್ದರಿಂದ ನಾವು ಮಾಡಿದ್ದೇನು ಆ ಕಾರ್ಯವಲ್ಲ. ಏನು ಇದು ನಿಮಗೆ ಶತ್ರುವಿನ ಮನೆಯೇ? ಹೌದು. ಓಹೋ, ನಿಮಗೂ ನಮಗೂ ಶತ್ರುತ್ವ ಯಾವಾಗಿನಿಂದ? ಏಕೆ? ನಿನಗೂ ನನಗೂ ಹಿರಿಯರನ್ನು ಹೀಯಾಳಿಸಿ ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಳ್ಳತೊಡಗಿನಿಂದಲೂ ಶತ್ರುತ್ವ. ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ರಾಜ್ಯದ ಮದದಿಂದ ನಡೆದುಕೊಳ್ಳುವುದೇ ಶತ್ರುತ್ವಕ್ಕೆ ಕಾರಣ. ನೀವು ನಾವು ನಾವೇ. ಓಹೋ, ನೀವು ನೀವೇ? ನಿಮ್ಮ ಗುರುಗಳು ಯಾರು? ನಮಗೆ ನಾವೇ ಗುರುಗಳು. ನಿಮಗೆ ನೀವೇ ಗುರುಗಳೇ? ಚೆನ್ನಾಯಿತು. ಈಗೇನಾಗಬೇಕು? ಸೆರೆಯಲ್ಲಿರುವ ರಾಜರನ್ನು ಬಿಡಿಸಿ ನಿನಗೆ ಬುದ್ಧಿಯನ್ನು ಕಲಿಸಬೇಕು. ಇತ್ತವೋ ನೆತ್ತಿಗೆ ಏರಿರುವುದು. ನನಗೆ ಬುದ್ಧಿ ಕಲಿಸುವೆಯೋ? ಸೆರೆಯಲ್ಲಿರೋ ರಾಜರಿಗೆ ನೀವೇನು ನೆಂಟರೋ, ಇಷ್ಟರೋ, ಬಂಧುವೋ, ಬಳಗವೋ?
ಅಯ್ಯೋ ಪಾಪ, ಸೆರೆಯಲ್ಲಿರುವ ರಾಜರಿಗೂ ನಿಮಗೂ ಯಾವ ವಿಧವಾದ ಸಂಬಂಧ ಋಣಾನುಬಂಧವೋ ಕಾಣೆನಲ್ಲ. ಎಲೈ ಮದೋನ್ಮತ, ಧರ್ಮಶೀಲರನ್ನು ಕೊಂಡಾಡುವುದು ಕರ್ಮ ಬಾಹಿರ, ತಲೆಗಳನ್ನು ಚೆಂಡಾಡುವುದು ನಮ್ಮ ಮುಖ್ಯ ಕರ್ತವ್ಯ. ಈ ವಿಷಯವನ್ನು ನೀನರಿಯೇ ನಿನ್ನ ಬಂಡತನವನ್ನು ಬಿಟ್ಟು ರಾಜರನ್ನು ಸೆರೆಯಿಂದ ಬಿಡು. ಎಲೈ ಅವಿವೇಕಿಗಳಿರೋ, ಕಪಟ ವೇಷದಿಂದ ಬಂದು ಬಾಯಿಗೆ ಬಂದಂತೆ ಹರಡುತ್ತಿರುವ ನೀವು ಭಂಡರೋ, ಅಥವಾ ದಂಡ ಪ್ರವಾಹದಿಂದ ಈ ಅಖಂಡ ಸಾಮ್ರಾಜ್ಯವನ್ನು ನಾನು ಬಂಡರು? ಅದಿರಲಿ, ನೀವು ಯಾರನ್ನು ಮೊದಲು ತಿಳಿಸು. ತಿಳಿಸಿದರೆ ಏನು ಮಾಡುವೆ? ಮಾಡುವುದನ್ನು ಹಲ್ಲನ್ನು ಕಿರಿತಿರುವುದು ಜನಸಂಧ. ಓ, ಹಲ್ಲು ಮುರಿಯುವುದೋ ಹಲ್ಲು ಕಿರಿಯುವುದು ಮುಂದೆ ಗೊತ್ತಾಗುವುದು. ಎಲ್ಲ ವಂಚಕರಿರ, ವೇಷವನ್ನು ಮರೆಸಿಕೊಂಡು ಏಕೆ ಬಂದಿರುವಿರ? ನಿಮ್ಮ ಹೇಡಿತನವು ಇದರಿಂದಲೇ ವ್ಯಕ್ತವಾಗುವುದು. ಎಲೈ ಮಾಗದ, ನಾವು ವೇಷವನ್ನು ಮರೆಸಿಕೊಂಡಿಲ್ಲ, ನಿಜ ರೂಪದಲ್ಲೇ ಬಂದಿರುವೆರು. ಇವನೇ ಪರಾಕ್ರಮಶಾಲಿಯಾದ ಭೀಮಸೇನ. ಎಲವಾ ಜರಾಸಂಧ! ಹಲೋ ಓಟವಾಗ ಭೀಮ. ಎಲವಾ ಜರಾಸಂಧ! ಪದ ಹೇಳ್ತೇನೆ, ಎತ್ಕೊಬ ಗದ. ಕೊಡ್ರಿ. ಎಲವಾ ಜರಾಸಂಧ! ಎಲ್ಲವೋ ಭೀಮ. ಇವನೇ ಪರಾಕ್ರಮಶಾಲಿಯಾದ ಮಧ್ಯಮ ಪಾಂಡವ ಅರ್ಜುನ. ತಿಳಿಗಾಡಿ ಜರಾಸಂಧ. ಓಹೋ, ಪರಾಕ್ರಮಶಾಲಿಗಳೆಲ್ಲರೂ ಒಟ್ಟಿಗೆ ಬಂದಿರುವಿರಿ. ನೀನು ಈಗಾಗಲೇ ಸೋತು ಓಡಿ ಹೋಗಿರುವೆ, ಈಗ ಮತ್ತೆ ಬಂದಿರುವುದು ಈತನೇನೋ ದಶನಾಮಾಂಕಿತ ಅರ್ಜುನ ಶಿಖಂಡಿ. ನಾನೇ ವಸುದೇವಸುತ. ಈಗ ಯಾರೆಂದು ತಿಳಿಯುತ್ತೆ? ಈಗ ಏಡಿಗಳು ಯಾರು? ಓಹೋ, ಹೇಡಿಗಳೆಲ್ಲ ಒಳ್ಳೆಯ ಪರಾಕ್ರಮಶಾಲಿಗಳೇ ಬಂದಿರುವಿರಿ. ದನ ಕಾಯುವುದನ್ನು ಬಿಟ್ಟು ದಾರಿ ತಪ್ಪಿ ಬಂದೆಯ? ನೀನು ಈಗಾಗಲೇ ಮೊದಲೇ ಸೋತು ಓಡಿ ಹೋಗಿದ್ದು, ಈಗ ಮತ್ತೆ ಬಂದಿರುವುದು ಸಂತೋಷಕರವೇ ಆಗಿದೆ. ಎಲ್ಲವೋ ಮದೋನ್ಮತ, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು. ನಮ್ಮ ಮೂರರೊಡನೆ ಯಾರೊಡನೆ ಯುದ್ಧ ಮಾಡುವೆ ಎಂದು ತಿಳಿಸು. ಬರೀ ಮಾತುಗಳಿಂದ ಪ್ರಯೋಜನವೇನು? ಏನು ಕಾಳಗವೇ? ಯಾರೊಡನೆ? ನೀನು ಈಗಾಗಲೇ ಪರಾಜಿತನಾಗಿ ಸೋತು ಓಡಿ ಹೋಗಿರುವೆ. ಇನ್ನು ಈ ಭೀಮಾರ್ಜುನರು ನೆನ್ನೆ ಮೊನ್ನೆಯ ಮಕ್ಕಳು. ಇದೇನು ಗೂಳಿ ಕಾಳಗವೆಂದು ತಿಳಿದೆಯಾ? ರಮಣೀಯರ ರಾಸಕ್ರೀಡೆ ಎಂದು ತಿಳಿದೆಯಾ? ಯುದ್ಧವೆಂಬುದು ಹಳ್ಳಿಗಾತಿಯರ ಹಾಲು ಮೊಸರಿನ ಅರಿವೆಯಲ್ಲಿ ಮುದ್ದೆ ಮುದ್ದೆ ಬೆಣ್ಣೆಯನ್ನು ಕದ್ದು ತಿಂದು ಭಕ್ತೆಯರನ್ನು ಮೊದ್ದಾಡಿ ಗೆದ್ದಂತಲ್ಲ ಈ ಯುದ್ಧ. ಈ ಯುದ್ಧದಲ್ಲಿ ನಿನಗೆ ಮರಣವೇ ಸಿದ್ಧ. ಎಲೈ ಮದೋನ್ಮತ, ನಿನ್ನ ಮಾತುಗಳು ಮಿತಿ ಮೀರಿದವು. ನಮ್ಮ ಮೂರರೊಡನೆ ಯಾರೊಡನೆ ನೀನು ಯುದ್ಧ ಮಾಡುವೆ? ಬರೀ ಬೆಳ್ನುಡಿಯ ಮಾತುಗಳಿಂದ ಪ್ರಯೋಜನವೇನು? ಎಲವಾ ಜರಾಸಂಧ! ಅದು ಮನೆ ಇಲ್ಲದೆ ಏತಕವಾಗಿ ಬೆಳೆದಿವೆ. ಅದು ಮನೆ ಇಲ್ಲದೆ ಏತಕವಾಗಿ ಬೆಳೆದಿವೆ. ಗರ್ವದರಿಯುವ ಧರ್ಮದಾಂಧನೆ, ಗರ್ವದರಿಯುವ ಧರ್ಮದಾಂಧನೆ, ಹಮ್ಮನು ಇಳಿಸುವೆ ಈ ಜನನಿ, ಹಮ್ಮನು ಇಳಿಸುವೆ ಈ ಜನನಿ, ಹಮ್ಮನು ಇಳಿಸುವೆ ಈ ಜನನಿ. ಹೇಳೋ ತಿಳಿಗಾಡಿ, ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ಪ್ರಯೋಜನವೇನು? ಬರೀ ವನಮಾತುಗಳನ್ನಾಡಿ ಮೈಯೆಲ್ಲ ಏಕೆ ಬೆವರಿಳಿಸಿಕೊಳ್ಳುವೆ? ಈ ವೀರ ಋಕೋದರನೆಲ್ಲ ಹಳ್ಳಿಗೆಳೆದು ಕಾಲಂತನಕ ನಗರಕ್ಕೆ ಅನ್ಯಾಯವಾಗಿ ಬುತ್ತಿಯನ್ನು ಕಟ್ಟಿವೆ. ನಿಲ್ಲು, ನಿನ್ನ ಭುಜಗಳಲ್ಲಿನ ಮಾಂಸ ಕಣಗಳನ್ನು ಕತ್ತರಿಸಿ ಈ ಭೂತಗಳಿಗೆಲ್ಲ ಆಹಾರವನ್ನಾಗಿ ಮಾಡಿವೆ.
ನಿಷ್ಪ್ರಯೋಜನ ಮಾತುಗಳನ್ನು ಹಾಡಿ ಏಕೆ ದಣಿಯುವೆ? ಮೂವರಲ್ಲಿ ಯಾರೊಡನೆ ಕೌಲಗವೆಂದು ಹೇಳಿದೆಯಾ? ಬಾಬು ಭೀಮ, ಬಾಬು ನನಗೆ ಸರಿ ಸಮಾನವಾದ ಜೊತೆ ಎವೋ ಜರಾಸಂಧ! ಬಾ ಮುಂದಕ್ಕೆ ಯುದ್ಧ ಮಾಡು. ಎಲ್ಲವೋ ಪಾರ್ಥ, ನಾವು ನಾವು ಮಹಾಸತ್ಯವಂತರಂತ ಹೇಳಿಕೊಂಡು ಜಂಬ ಕೊಚ್ಚಿಕೊಂಡು ತಿರುಗುತ್ತಿದ್ದಿರಲ್ಲ, ಈಗ ಸನ್ಯಾಸಿಗಳಂತೆ ವೇಷಗಳನ್ನು ಮರೆಸಿಕೊಂಡು ಈ ಗೊಲ್ಲನ ಹಿಂದೆ ಕಳ್ಳರಂತೆ ಬಂದು ಅವಿತುಕೊಂಡು ನಿಂತಿರುವಿರಲ್ಲ. ನಿಮ್ಮ ಮರ್ಯಾದೆಗೆ ತಕ್ಕಂತೆ ಶಾಸ್ತಿಯನ್ನು ಮಾಡುವೆನು. ಬನ್ನಿರಿ ಒಬ್ಬೊಬ್ಬರಾಗಿ ಮುಂದಕ್ಕೆ. ಎವೋ ಜರಾಸಂಧ, ನಿನ್ನ ಮದವನ ಮುರಿಯದಿದ್ದರೆ ಎವೋ ಜರಾಸಂಧ, ನಿನ್ನ ಮದವನ ಮುರಿಯದಿದ್ದರೆ ವರಪಾಂಡ ಸುತನೆಂದು ಬೆಸವಾಯಿತು ಈ ದರಿಯಲ್ ಸಾತನವೇ. ಎವೋ ಜರಾಸಂಧ, ನಿನ್ನ ಕರ್ದನ ಎನಿಗೆ ಗೋರು ನರುಕವೇ ಪದವಾಗಲಿ ಕರಿಯಲು ಸಾರ್ಥಕವೇ. ಕೆಲವೋ ಯಾಗದ ನಿನ್ನ ವೃಥಾ ಪಲಾಪಗಳನ್ನು ನಿಲ್ಲಿಸು. ಯಾರಡಿನ ಕಾಳದಂತೆ ಹೇಳುತ್ತಿರುವೆ. ಈ ಭೀಮನು ಸಾಧಾರಣವಾದ ಜೋಡಿ ಅಂತ ಬೊಗಳುತ್ತಿರುವೆ. ನಿನ್ನ ನರನಲ್ಲಿ ರಕ್ತವನ್ನು ಈ ದೇವತೆಗಳ ರಕ್ಷಣೆನು ಈ ಯುದ್ಧದಲ್ಲಿ ಯಾವ ಆಜವನಾದರೂ ತೆಗೆದುಕೋ ಜರಾಸಂಧ. ಖಡ್ಗವೇ, ಕದಿಯೇ, ಗಂಡ ಕೊಡ್ಲಿ, ಯಾವ ಆಜವನಾದರೂ ತೆಗೆದುಕೋ ಜರಾಸಂಧ. ಕೆಲವೆಲ್ಲವೋ ಭಂಡ ನಿಮ್ಮಂತ ಕೋಳಿ ಕಪಿಗಳು ಒಂದೊಂದಾಗಿ ಬಂದರು. ಈ ವೀರ ಜರಾಸಂಧದ ಜಯಿಸಲು ಸಾಧ್ಯವೇ ನಿಮಗೆ? ಎಲ್ಲವೋ ಓದೇವಿ ಭೀಮ, ಜರಾಸಂಧ, ಬಂಡಿ ಬಂಡಿ ಅನ್ನವನ್ನು ತಿಂದು ಹೊಟ್ಟೆಯನ್ನು ಬಳಸಿಕೊಂಡಿರುವ ಭಂಡ ಭೀಮ. ಯಾರೋ ಹೇಳುತ್ತಿದ್ದರು ನೀನು 1000 ಆನೆಯ ಬಲಗಳುಳ್ಳವನೆಂದು. ಬಾರೋ, ನಿನ್ನ ಸಾಮರ್ಥ್ಯವನ್ನು ಪರೀಕ್ಷಿಸೇ ತೀರುವೆನು. ಶಕ್ತಿ ಇದ್ದರೆ ಮುಂದಕ್ಕೆ ಯುದ್ಧವನ್ನು ಮಾಡುವೆನು. ಬಾ. ಗದ ಯುದ್ಧ ಮಾಡಿಯಾ, ಮಲ್ಲ ಯುದ್ಧ ಮಾಡಿಯಾ? ಯಾವ ಯುದ್ಧವಾದರೂ ಆಗಲಿ, ಬಾ. ಗದಾ ಯುದ್ಧಕ್ಕೆ ಮೊದಲು ಬಾ. ಎಲ್ಲವೋ ಭೀಮ, ಮಲ್ಲ ಯುದ್ಧಕ್ಕೆ. ಸುಮ್ಮನೆ ಮೇಲೆ ಅವನನ್ನು ಸೀಳಿ ತಲೆ ಕೆಳಗೆ ಹಾಕಿ. ಎಲ್ಲವೋ ಜರಾಸಂಧ, ನಿಲ್ಲು ಯುದ್ಧ. ಅಲ್ಲೇ ಮಾಡ್ಕೊಳ್ಳ ಜರಾಸಂಧ
ಭೀಮಸೇನ, ನೀನಿನ್ನು ಬಹಳ ದಣಿದಿರುವೆ, ಇತ್ತ ಬಾ. ವಾಸುದೇವ, ನಿನ್ನ ಅನುಗ್ರಹವಿರುವಾಗ ನನಗೆ ದಣಿ ಎಂದಿರೇನು ವಾಸುದೇವ? ಆರ್ಯಪುತ್ರ ಸ್ವಾಮಿ, ಸ್ವಾಮಿಯೇ, ಜರಾಸಂದನ ವಾದವು ರಾಣಿವಾಸವು ಲಾಭಿಸುತ್ತಾ ಬರುತ್ತಿರುವುದು. ಪರಮೇಶ್ವರರಲ್ಲಿ ಪಡೆದ ವರಗಳೆಲ್ಲವೂ ವ್ಯರ್ಥವಾಯಿತು. ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋದಿರ ಸ್ವಾಮಿ. ಸುಚರಿತ್ರೆ, ಸಮಾಧಾನವನ್ನು ಒಂದು. ನೀನು ಸಾಧ್ವಿಮಣಿ, ನಿನ್ನ ಪೂರ್ವ ಕರ್ಮವು ಅನಾದೃಶ್ಯವಾದದ್ದು. ನಿನ್ನ ಪತಿಯು ಅವನು ಮಾಡಿದ ದುಷ್ಕೃತ್ಯಗಳಿಂದ ಈ ಪರಿಣಾಮವನ್ನು ಅನುಭವಿಸಿದೆ. ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ಒಬ್ಬೊಬ್ಬರನ್ನಾಗಿ ಕಾಲ ಭೈರವನಿಗೆ ಬಲಿ ಕೊಟ್ಟು ಸತಿಯರನ್ನು ಗೋಳಾಡಿಸಿದ ಕರ್ಮವು ಸಾಮಾನ್ಯವಾದ ಘಾತಕವಲ್ಲ. ಅವರ ಶಾಪದಿಂದ ಈ ನಿನ್ನ ಪತಿಯ ಆಯಸ್ಸು ಕ್ಷೀಣವಾಯಿತು. ಅದಕ್ಕೆ ನೀನು ವ್ಯಥೆಪಡಬೇಕೆ? ಇವನ ದೇಹ ಕರ್ಮವನ್ನು ನಡೆಸಿ ಕುಮಾರ ಸಹದೇವನಿಗೆ ರಾಜ್ಯಾಭಿಷೇಕವನ್ನು ಮಾಡು. ಪರಮಾತ್ಮ, ನೀನೇಳುವುದೆಲ್ಲವೂ ಸತ್ಯವೇ. ಅಪರಾಧಿಗೆ ಶಿಕ್ಷಿಸುವುದು ಸಹಜವೇ ತಾನೆ. ಆದರೆ ನಿರಪರಾಧಿಯಾದ ನನಗೆ ಶಿಕ್ಷಿಸುವುದು ಯಾವ ಧರ್ಮ ಪರಮಾತ್ಮ, ಯಾವ ಧರ್ಮ? ಸುಚರಿತ್ರೆ, ಪತಿಯನ್ನು ಅನುಸರಿಸುವುದು ಪತ್ನಿಯ ಧರ್ಮವು. ಅದಕ್ಕೆ ನೀವು ಯಾರನ್ನು ಪಾಪ ಪುಣ್ಯಗಳಲ್ಲಿ ಸಮಾನವಾದ ಫಲವು ದೊರೆಯುವುದಿಲ್ಲ. ಇದರಿಂದ ಯಾರನ್ನು ಅಪೇಕ್ಷಿಸಬಾರದು. ಪರಮಾತ್ಮ, ನನ್ನನ್ನು ಅನಾಥೆಯಾಗಿ ಮಾಡಿ ಹೋಡಿದ ಈ ಪತಿಯನ್ನು ಅನುಸರಿಸಿ ಹೋಗುವೆನು. ಇದು ನನ್ನ ಕುಮಾರನಾದ ಸಹದೇವನನ್ನು ನಿನ್ನ ಮಡಲಿಗೆ ಹಾಕುವೆನು ಪರಮಾತ್ಮ. ಭೀಮಾರ್ಜುನರೇ, ಈ ವಿಷಯವನ್ನು ಧರ್ಮನಂದನಿಗೆ ಸಾರ್ಥಿಕೆಯೊಡನೆ ಹೇಳಿ ಕಳುಹಿಸಿ ಸೆರೆಯಲ್ಲಿರುವ ರಾಜರನ್ನು ಬಂಧನದಿಂದ ಬಿಡಿಸಿ ಈ ವಿಚಾರವನ್ನು ಧರ್ಮನಂದನಿಗೆ ತಿಳಿಸಿ. ಆಗಬಹುದು ದೇವ.
ನಮ್ಮ ಮಹಾರಾಜ ಇಂಥ ವಿಪತ್ತು ಬರಬಹುದೇ? ಅದು ಯುವರಾಜ ಸಹದೇವನು ಇತ್ತಲೇ ಬರುತ್ತಿರುವನು. ಇವನ ಗತಿ ಏನಾಗುವುದೋ ಕಾಣೆ. ಆ ಪರಾಕ್ರಮಿಗಳ ಕಣ್ಣಿಗೆ ಬಿದ್ದರೆ ಇವನ ಗತಿ ಮುಗುದೇ ಹೋಗುವುದು. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಏನೇ ಚೋದ್ಯವಿದೋ ರಾಜನ ಧ್ವನಿಯೋ, ಚೋದ್ಯವಿದೋ ಸೇವಕ. ಏನೋ ಚೋದ್ಯವಿದೋ ರಾಜನ ಧ್ವನಿಯೋ, ಏನದು ಚೋದ್ಯವಿದೋ. ಏನೋ ಚೋದ್ಯವೋ, ಏನೋ ತಾಪವೋ, ಏನೋ ಚೋದ್ಯವೋ, ಏನೋ ತಾಪವೋ, ಏನಿದೋ ಗತಿಯೋ ಈ ನಗರದಲ್ಲಿ. ಏನಿದೋ ಗತಿಯೋ ಈ ನಗರದಲ್ಲಿ, ಏನಿ ಚೋದ್ಯವಿದೋ ರಾಜನ ಧ್ವನಿಯೋ, ಏನಿ ಚೋದ್ಯವಿದೋ, ಚೋದ್ಯವಿದೋ, ಚೋದ್ಯವಿದೋ. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಅಯ್ಯೋ ಮಗುವೇ, ಏನೆಂದು ಹೇಳಲಿ? ನಿಮ್ಮ ತಂದೆಯನ್ನು ಕೊಂದು ಹಾಕಿದರಂತೆ. ಏನು ಏನು? ನಮ್ಮ ತಂದೆಯನ್ನು ಕೊಂದು ಹಾಕಿದರೆ ಆ ಪಾತಕರು ಯಾರಾಗಿರಬಹುದು? ಬಡ ಬಡ ಬಿಡೆನ ಜನರ ಕೊಲ್ಲುವೆ, ಬಡ ಬಡ ಬಿಡೆನ ಜನರ ಕೊಲ್ಲುವೆ, ಅಡುಗೆ ಅವನನ್ನು ಒಳಗೆ ಬಡ ಬಡ ಬಿಡೆನ ಜನರ ಕೊಲ್ಲುವೆ, ಅಡುಗೆ ಅವನನ್ನು ಒಳಗೆ. ತಂದೆ ಸೀಳಿದ ಮದಾಂಧನನ್ನು, ತಂದೆ ಸೀಳಿದ ಮದಾಂಧನನ್ನು ಮೊಂದಲ ನಿಮಿಷದಲ್ಲಿ, ಮೊಂದಲ ಸೀಳುವೆ ನಿಮಿಷದಲ್ಲಿ, ಮೊಂದಲ ಸೀಳುವೆ ನಿಮಿಷದಲ್ಲಿ. ಮದಾಂಧರೇ, ನಮ್ಮ ತಂದೆಯನ್ನು ಕೊಂದ ಪಾತಕರು ಯಾರಾದರೂ ಸರಿಯೇ, ಬನ್ನಿ ಮುಂದಕ್ಕೆ. ಅಯ್ಯೋ, ಇನ್ನೇನು ಗತಿ? ಸಿಂಹಗಳ ಮುಂದೆ ಜಿಂಕೆ ಮರಿಗಳು ಏನು ಮಾಡಿತು? ಕುಮಾರ, ಇಲ್ಲಿ ಬಾ. ನೀನು ನನ್ನ ತಡೆಯಬೇಡ, ಬಿಡು. ನಮ್ಮ ತಂದೆಯನ್ನು ನೋಡಲೇಬೇಕು. ಮಗುವೇ, ಛಲ ಮಾಡಬಾರದು. ಬಿಡು, ತಂದೆ ನೋಡಲೇಬೇಕು. ಬಿಡು, ನಮ್ಮ ತಂದೆಯನ್ನು ನೋಡಲೇಬೇಕು. ನಿಮ್ಮ ತಾಯಿ ಬರಲಿ ಬಾ ಕುಮಾರ. ನಮ್ಮ ತಾಯಿ ಎಲ್ಲಿರೋಳು? ಬಾ, ನಾನು ತೋರಿಸುವೆನು. ಬೇಡ, ನೀನು ಸುಳ್ಳನ್ನು ಹೇಳುತ್ತಿರುವೆ. ನಿಜವಾಗಿ ಹೇಳು, ನನ್ನ ಮಾತನ್ನು ಕೇಳು. ಬೇಡ. ಏಯ್! ಅಮ್ಮ, ಮಗುವೆ, ಕುಮಾರ, ಸಹದೇವ, ಕುಮಾರ, ಕಂದ. ಕುಮಾರ, ನಿನ್ನ ಮಾತು ಪಿತೃಗಳ ಸೌಖ್ಯವು ಇಂದಿಗೆ ದೂರವಾಯಿತು. ಇದು ನೀನು ಇನ್ನೂ ವಾಸುದೇವನ ಮೊರೆ ಹೋಗು, ಬದುಕು. ನಾನಿನ್ನು ಬರುವೆನು. ಅಮ್ಮ, ನನ್ನನ್ನು ಬಿಟ್ಟು ಹೋಗಬೇಡ ಅಮ್ಮ. ಅಂತ ಮಾತನ್ನು ಆಡಬೇಡ ಕುಮಾರ, ಅಂತ ಮಾತನ್ನು ಆಡಬೇಡ. ನೋಡು, ಇದು ನೀನು ನಿನ್ನ ತಂದೆಯ ಸಿಂಹಾಸನವನ್ನು ಅಲಂಕರಿಸು. ಅಮ್ಮ, ಜನನಿ, ನನ್ನನ್ನು ಬಿಟ್ಟು ಹೋಗಬೇಡ ಅಮ್ಮ. ಮನ ಮುನಿ ಒಂದಿಪೆ ಮಾತೆ ಸುಜಾತೆ, ಮನ ಮುನಿ ಒಂದಿಪೆ ಮಾತೆ ಸುಜಾತೆ, ಪರಮ ಪತಿರತೆ ಲೋಕ ವಿಜಾತೆ. ಅಮ್ಮ
ಸಕಲ ಸೌಭಾಗ್ಯ ದಾಮಿನಿ ಜನನಿ ಸಕಲ ಸೌಭಾಗ್ಯ ದಾಮಿನಿ ಜನನಿ ಮನ ಮುನಿ ವಂದಿಪೆ ಮಾತೆ ಸುಜಾತೆ ಪರಮ ಪತಿರತೆ ಲೋಕ ವಿಜಾತೆ ಅಮ್ಮ ಅಮ್ಮ ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗು? ತಂದೆಯು ಹೋದರು, ಎಲ್ಲರೂ ನನ್ನ ಅಗಲಿ ಹೋದರು. ನನ್ನ ಗತಿ ಏನು? ಅಮ್ಮ ನನ್ನನ್ನು ಬಿಟ್ಟು ಹೋಗಬೇಡ ಅಮ್ಮ. ಕುಮಾರ, ಎಲೆ ಸೇವಕ, ನಿಮ್ಮ ಒಡ ಹುಟ್ಟಿದವರಂತೆ ಈತನನ್ನು ನೋಡಿಕೊಳ್ಳಿ. ನನ್ನ ಸಹದೇವನಂತೆ ಕಿಂಚಿತ್ತು ನೋವಾಡದಂತೆ ನೋಡಿಕೊಳ್ಳಿ. ಕುಮಾರ, ಕುಮಾರ, ಜನನಿ ಅಮ್ಮ 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 ನನ್ನನ್ನು ಬಿಟ್ಟು ಹೋಗಬೇಡಮ್ಮ. ನನ್ನನ್ನು ಅನಾಥನಾಗಿ ಮಾಡಬೇಡ ಅಮ್ಮ. ಅಮ್ಮ ಅಮ್ಮ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಸುಖಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಈ ಜಗವಂದು ನಾಟಕ ರಂಗ ಈ ಜಗವಂದು ನಾಟಕ ರಂಗ ಜಗವೆಲ್ಲ ಸೋತ್ರದ ಬೊಂಬೆಗಳಯ್ಯ ಜಗವೆಲ್ಲ ಸೋತ್ರದ ಬೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವವಯ್ಯ ನೀನಾಡಿಸಿದಂತೆ ಆಡುವರಯ್ಯ ಲೀಲಾಮಯನೋ ನೀನೇನಯ್ಯ ಲೀಲಾಮಯನೋ ನೀನೇನಯ್ಯ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಸುಭದ್ರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆಯಾಯಿತು. ಜರಾಸಂಧನ ವಧೆಯಿಂದ ನಿರಪರಾಧಿಗಳಾದ ರಾಜರೆಲ್ಲರೂ ಧರ್ಮರಾಯನ ಅನುವರ್ತಿಗಳೇ ಆದರು. ಜರಾಸಂಧನ ಪತ್ನಿಯಾದ ಸುಚರಿತ್ರೆಯು ಅಗ್ನಿಯಲ್ಲಿ ಬಿದ್ದು ದೇಹತ್ಯಾಗ ಮಾಡಿದಳು. ಬಾಪು ಇದೇ ಅಲ್ಲವೇ ಸಾಧ್ವೀಮಣಿಯರ ಲಕ್ಷಣ. ಈ ಲೋಕದಲ್ಲಿರುವ ಮಹಿಳೆಯರೆಲ್ಲರೂ ಈ ಪದ್ಧತಿಯನ್ನು ಅನುಸರಿಸಿದರೆ ಕೃತಾಯುಗವೇ ಆರಂಭವಾಗುವುದು. ಆದ್ದರಿಂದ ನಾನೀಗಲೇ ವಾರಣವಾತರಕ್ಕೆ ತೆರಳಿ ರಾಜಸೂಯೆಯಾಗದ ವಿಚಾರವನ್ನು ದುರ್ಯೋಧನಿಗೆ ತಿಳಿಸಿ ಜರಾಸಂಧನ ವಧೆಯಿಂದ ಉಂಟಾಗುವ ಸಂತೋಷವನ್ನು ವ್ಯಕ್ತಪಡಿಸುವೆನು. ನಾರಾಯಣ. ಈ ಜಗವೊಂದು ನಾಟಕ ರಂಗ ನಾರಾಯಣ.